ಮಹಾಭಾರತ ಯುದ್ಧ ಆಗ್ಬೇಕಾದ್ರೆ ಪಾರ್ಥನ ಮುಂದೆ ಕರ್ಣ ಇರ್ತಾನೆ. ಕರ್ಣ ಒಂದು ಬಾಣ ತೋಡ್ತಾನೆ. ಪಾರ್ಥನ ರಥ 4 ಅಡಿ ದೂರ ಹೋಗಿ ನಿಲ್ಲುತ್ತೆ. ಮರುಬಾಣವಾಗಿ ಪಾರ್ಥ ಒಂದು ಬಾಣ ಬಿಡ್ತಾನೆ. ಕರ್ಣನ ರಥ 10 ಅಡಿ ದೂರ ಹೋಗಿ ನಿಲ್ಲುತ್ತೆ. ಅರ್ಜುನ ಅಂದ್ರೆ ಪಾರ್ಥ ತನ್ನ ಶೌರ್ಯದ ಬಗ್ಗೆ ಗರ್ವ ವ್ಯಕ್ತಪಡಿಸ್ತಾನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಿನ್ನ ರಥದಲ್ಲಿ ಜಗತ್ತನ್ನೇ ಅರಿತ ಶ್ರೀಕೃಷ್ಣ ಪರಮಾತ್ಮ ನಾನೇ ಇದ್ದೇನೆ. ಅಗ್ನಿದೇವನ ಆಶೀರ್ವಾದದ ರಥ ಇದೆ. ನಿನ್ನ ರಥಕ್ಕೆ ರಕ್ಷಾ ಕವಚವಾಗಿ ಆಂಜನೇಯನೇ ಇದ್ದಾನೆ. ಅಷ್ಟೇ ಯಾಕೆ, ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆಯನ್ನ ಕಲಿತ ನೀನು ಶಸ್ತ್ರಾಸ್ತ್ರ ಪಾರಂಗತನಾದ ಪಾರ್ಥ ನೀನೇ ಇದ್ದೀಯ. ನಾವಿಷ್ಟು ಜನ ಇರ್ಬೇಕಾದ್ರೆ ನಮ್ಮ ರಥ 4 ಅಡಿ ದೂರ ಹೋಗಿ ನಿಲ್ಲುತ್ತೆ ಅಂದ್ರೆ ಯೋಚನೆ ಮಾಡು ಕರ್ಣನ ಬಲ ಎಂತಹದ್ದು ಅಂತ. ನಿಜ, ನಾನು ಕರ್ಣನ ವಿಡಿಯೋ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಬ್ಯಾಡ್ ಕಮೆಂಟ್ ಹಾಕ್ತೀರಾ. ನಿಜ ಒಪ್ಕೊಂತೀನಿ, ಅರ್ಜುನ ಧರ್ಮದಲ್ಲಿದ್ದ, ಕರ್ಣ ಅಧರ್ಮದಲ್ಲಿದ್ದ. ಆದ್ರೆ ಒಂದಂತೂ ನಿಜ, ಕುಂತಿ ಏನಾದ್ರೂ ಕರ್ಣನನ್ನ ನೀರಲ್ಲಿ ಬಿಡದೆ ಹೋಗಿದ್ದಿದ್ರೆ, ದುರ್ಯೋಧನ ಸಿಗಕ್ಕಿಂತ ಮುಂಚೆ ಕೃಷ್ಣ ಏನಾದ್ರೂ ಕರ್ಣನಿಗೆ ಸಿಕ್ಕಿದ್ದಿದ್ರೆ, ಪಾಂಡವರ ಪಕ್ಷದಲ್ಲಿ ಕರ್ಣ ಏನಾದ್ರೂ ಇದ್ದಿದ್ರೆ ಇಡೀ ಕೌರವರಿಗೆ ಒಬ್ಬ ಕರ್ಣ ಸಾಕಿತ್ತು. ಇದಂತೂ 100ಕ್ಕೆ 100 ಸತ್ಯ. ಕರ್ಣನ ಒಳ್ಳೆಯ ಕೆಲಸಗಳನ್ನ, ಒಳ್ಳೆಯ ಮನಸ್ಸನ್ನ, ಒಳ್ಳೆಯ ಗುಣವನ್ನ ಗುಣಗಾನ ಮಾಡಕ್ಕೆ ನಮಗೇನೂ ಬೇಜಾರು.